बोलो भारत माता की, बोलो भारत माता की, वंदे वंदे। बीजापुर की तमाम आवाम से एक मुद्देबाना मैं एक आपको पहचान कराना चाहता हूं। डॉक्टर विजयानंद काशापनवर एक ऐसी हस्ती है, कर्नाटक के अंदर अगर कोई बोल्ड स्टेटमेंट माइनॉरिटी के बारे में अगर कोई लेता है, आला लेला, तो डॉक्टर विजयानंद काशापनवर साहब है। आपने देखा होगा पंचमसाली समाज का जो होराट हो रहा था, बम्बई सरकार ने हमारा कोटा कम करके उनके समाज को दिया। वो राष्ट्रीय अध्यक्ष थे पंचमसाली समाज के, 700 किलोमीटर चल के बेंगलुरु को गए थे। जब हमारा 2B कोटा काट के उनको दे दिया तो राष्ट्रीय अध्यक्ष होने के नाते उन्होंने उसको इनकार करके वहीं पर फाड़ कर फेंक कर मुझे माइनॉरिटी का कोटा काट के लेने की जरूरत नहीं है करके बोल के वहीं पर राजीनामा दे कहने वाला शख्स अगर कोई है तो डॉक्टर विजयानंद काशापनवर साहब है। पूरे कर्नाटक के अंदर अगर टीपू जयंती अलल ऐलान टीपू जयंती सीएम साहब को जाको मनोहर के कर को टीपू जयंती अलल ऐलान करने वाला अगर कोई शख्स है तो डॉक्टर विजयानंद काशापनवर साहब है। असेंबली के अंदर पहले ही सेशन के अंदर पेशमाम और मोजन की तनख्वाहों को बढ़ाने के लिए कोई आवाज उठाने वाला असेंबली के अंदर है तो हमारा विजयानंद डॉक्टर काशापनवर साहब है। ये उनका छोटा सा तारुफ है, मैं ये बात करने के लिए मौका दे माफ करूं। और एक बात आप सब लोग जानते हैं, CWA NRC के मौके पर बीजापुर में जो तारीखी प्रोग्राम हुआ था, इलगल से यहाँ तक 115 किलोमीटर मुसलमानों के साथ अगर कोई चला है तो सिर्फ और सिर्फ विजयानंद काशापनवर साहब है और दूसरा कोई नहीं चला है। ಪ್ರಥಮದಲ್ಲಿ ಆ ಅಲ್ಲಾಹರನ್ನ ಹುಲ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಕೊನೆಯ ಪ್ರವಾದಿ ಅಂತಿಮ ಪ್ರವಾದಿ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರನ್ನು ಕೂಡ ಹುಲ್ ಮಂದಿರದಲ್ಲಿ ಸ್ಮರಿಸಿಕೊಳ್ತಾ ಬಿಜಾಪುರ ಜಿಲ್ಲೆಯ ಬಿಜಾಪುರ ನಗರದ ನಮ್ಮ ಎಲ್ಲ ಭಾರತೀಯರು, ನಾವು ನೀವು ಎಲ್ಲರೂ ಭಾರತೀಯರ ಮನಸ್ಸನ್ನ, ಅದು ಯಾವುದೇ ಧರ್ಮ ಇರಲಿ, ಯಾವುದೇ ಜಾತಿ ಇರಲಿ, ಯಾವುದೇ ಜನಾಂಗ ಇರಲಿ, ಆ ಮನಸ್ಸನ್ನ ಹೀಯಾಳಿಸಿದಂತ ಮಿಸ್ಟರ್ ಬಸನಗೌಡ ಪಾಟೀಲ್ ಯತ್ನಾಳ್ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಇಲ್ಲ ಸಲ್ಲದ ಕೀಳು ಮಾತಿನಿಂದ ಅವರ ವ್ಯಕ್ತಿತ್ವದ ಕುರಿತು ಮಾತನಾಡಿರುವಂತ ಈ ಒಂದು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿರುವಂತ ನಮ್ಮೆಲ್ಲರ ನೆಚ್ಚಿನ ಪೂಜ್ಯರಾದಂತ ತನ್ವೀರ್ ಹಾಸ್ಮಿ ಪೂಜ್ಯರ ಅಲ್ಲಿ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸಿ ಈ ಒಂದು ಹೋರಾಟ ಮತ್ತು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿರುವಂತಹ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ 2023 ಅಭ್ಯರ್ಥಿಗಳು, ನಮ್ಮೆಲ್ಲರ ನಾಯಕರು, ಆತ್ಮೀಯರಾದಂತಹ हमीद मूसा फायदा हुआ। बसवाना के घर में
गोड्डे में पैदा हुआ, ये गोड्डे में है ना, इसका आ गया टाइम, वक्त आ गया वक्त। वो बोलते हैं ना लोग, जब वक्त आता है, मौत का वक्त आता है, वो गांव के तरफ भाग के आता है। ಗಿದರ್ ಏನದು ಗಿದರ್ಕ ಮೌತ್ ಆತಾ ಹೈ ಅಂತ ಬಂದ್ಬಿಟ್ಟದ. ಅದಕ್ಕೆ ಅದು ಏನು ಬಗಳಿದ್ರು ನಾವು ಕೇಳೋದು, ಅದಕ್ಕೆ ಅಪಾಲಜಿ ಕೇಳಬೇಡ್ರಿ, ಸೆನೆ ಕೇಳ್ರಿ ಅಂತ ಹೇಳಕ್ ಹೋಗ್ಬೇಡ್ರಿ. ಅದಕ್ಕೆ ಟೈಮ್ ಬಂದ್ಬಿಟ್ಟತಿ. ನಮಗೆ ನ್ಯಾಯ ಬೇಕು. ನಾವು ಭಾರತೀಯರು, ಎಲ್ಲ ಜಾತಿ ಧರ್ಮದವರು ನಾವು ಒಂದಾಗಿ ಹಿಡಿಬೇಕು. ಅದಕ್ಕೆ ಗೊತ್ತಿಲ್ಲ, ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಮುಸ್ಲಿಂ ಜನಾಂಗ, ಅಲ್ಪಸಂಖ್ಯಾತ ಜನಾಂಗ ಎಷ್ಟು ಜನ ಶಹೀದ್ ಹೋದ್ರು ಅನ್ನೋದು ಏನಾದ್ರೂ ಅರಿವು ಐತೆ ಇದಕ್ಕೆ? ಇದು ಬಹಳ ಠಾಕರ ಬಗ್ಗೆ ಮಾತಾಡತ್, ಅನ್ನ ಬಸವಣ್ಣನವ್ರ ಬಗ್ಗೆ ಮಾತಾಡತ್. ಅನ್ನ ಬಸವಣ್ಣನವರು ಹೊಳಿ ಹಾರಿದ್ರು ಅಂತ ಹೇಳ್ತಿದ್ದು. ಇದು ಲಿಂಗಾಯತ ಧರ್ಮದ ಹುಟ್ಟಕ ಅಯೋಗ್ಯನ ನಮಗ ಇವ, ಅಯೋಗ್ಯವ ಮಾತೆತ್ತಿರ್ ಲೋಫರ್ ನನ್ನ ಮಗ, ಬೋಳಿ ಮಗ, ನೀನ್ ಯಾರ ಮಗನು? ಮಾತೆತ್ತಿರಿ ಏನ್ರಿ ಮಾತು? ಒಂದು ಧರ್ಮದ ಬಗ್ಗೆ ಗೌರವ ಇಲ್ಲ. 12ನೇ ಶತಮಾನದ ಅನ್ನ ಬಸವಣ್ಣನವರು ಅವರು ಅಂತಿಮ ಕಾಲದಲ್ಲಿ ಇವತ್ತು ಎಲ್ಲ ಧರ್ಮೀಯರನ್ನ ಸಮಾನತೆಯನ್ನು ಕೊಟ್ಟು, ಇವತ್ತು ಎಲ್ಲರಿಗೂ ನ್ಯಾಯವನ್ನ ದೊರಕಿಸಿ, ಇವತ್ತು ಎಲ್ಲ ಧರ್ಮವನ್ನ ಸಹಿಷ್ಣುತೆಯನ್ನು ಹೊಂದ್ಕೋಬೇಕು ಅಂತೇಳಿ 12ನೇ ಶತಮಾನದಲ್ಲಿ ಅನ್ನ ಬಸವಣ್ಣನವರು ಹೇಳಿದ್ರು. ಅದೇ 1400 ವರ್ಷಗಳ ಹಿಂದೆ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ಹೇಳಿದ್ರು. ಇವತ್ತು ಅದನ್ನ ಮರೆತು ಧರ್ಮದ ಬಗ್ಗೆ ಗೌರವ ಇಲ್ಲ, ಯಾವ ಧರ್ಮದ ಬಗ್ಗೆನೂ ನಿಷ್ಠೆ ಇಲ್ಲ. ತನಗೇನು ಬಾಯಿಗೆ ಬರುತ್ತೆ ಅಂದ್ರೆ ಬೊಗಳ್ಬಿಡುದು. ಎಷ್ಟು ದಿವಸ ಬೊಗಳ್ತೀಯಪ್ಪ? 2 ದಿವಸ ಬೊಗಳ್ತಿ ಗೊಡ್ಡೆಮ್ಮಿ. ನಿಂದ ಟೈಮ್ ಬಂದೈತಿ. ಇಷ್ಟೊಂದು ಜನಸಾಗರ ಇವತ್ತು ಬಿಸಿಲು ಅನ್ನೋದೇ ಇವತ್ತು ಆ ಪವಿತ್ರವಾದ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಇವತ್ತು ಇಟ್ಟಿರುವಂತಹ ನಿಷ್ಠೆ, ಪ್ರೀತಿ, ಬದ್ಧತೆ, ಇವತ್ತು ನಿನ್ನ ಅಂತಿಮ ಕಾಲ ಬಂದಿದೆ ಬಸವನಗೌಡ, ನಿನ್ನ ಅಂತಿಮ ಕಾಲ ಬಂದಿದೆ. ಇವನು ಹೇಳ್ತಾನ, ಕಾಂಗ್ರೆಸ್ ಪಕ್ಷ ಅವ್ರ ಆಫೀಸ್ ಮುಂದೆ ನಾ ಸತ್ರ ಅವ್ರ ಹೆಣ ನನ್ನ ಆಫೀಸ್ ಮುಂದೆ ಒಯ್ಬೇಡ್ರಿ ಅಂತ ಹೇಳ್ತಾನೆ. ಇವ ಇಲ್ಲೇನು ಬಿಟ್ಟಿ ಬಿದ್ದತಾನೆ ಕಾಂಗ್ರೆಸ್ ಪಕ್ಷ? ನಿನ್ಯಾವನು ಮಗ ಬಾ ಅಂದವ ನಮ್ಮ ಪಾರ್ಟಿಗೆ. ಜೆಡಿಎಸ್ ಇದ್ದಾಗ ಹಿಂದೆ ಇದೇ ಜನಾಂಗ ಕಡೆ ಓಟ್ ಹಾಕಿಸ್ಕೊಂಡು ಹಜರತ್ ಟಿಪ್ಪು ಸುಲ್ತಾನ್ ಅವರು ಎಸೆ ಹಾಕೊಂಡು ಕದಗ ಹಿಡಿದಿಲ್ಲ ಆ ಮಗನ ನೀನು. ಹಜರತ್ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಮಾತಾಡ್ತಿ? ಏನ್ ಗೊತ್ತೈತಿ ನಿನಗೆ ಹಜರತ್ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ? ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಗೊತ್ತಿಲ್ಲ, ಬಸವಣ್ಣವ್ರ ಬಗ್ಗೆ ಗೊತ್ತಿಲ್ಲ, ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ಗೊತ್ತಿಲ್ಲ. ಯಾವ ದೇಶದಾಗ ಹುಟ್ಟಿಯಪ್ಪ ನೀನು? ಇವ ಏನಂತ ಕಾಂಗ್ರೆಸ್ ಆಫೀಸ್ ಮುಂದೆ ಇವನು ಹೆಣ ಸತೆ ತಗೊಂಡು ಹೋಗ್ಬೇಡ ಅಂತ ಹೇಳ್ತಾನ. ನಾನು ಹೇಳ್ತೀನಿ, ಇವ ಸತ್ರ ನಮ್ಮ ಕರ್ನಾಟಕದಾಗ ಇವನು ಮುಚ್ಚಾಕ್ ಬಿಡೋದು ಬೇಡ ಅನ್ನೋ ಮಾತನ್ನು ಹೇಳ್ತೀನಿ. ಇವನು ಇಲ್ಲೇ ಮುಚ್ಚಬಾರ್ದು, ನಮ್ಮ ಕರ್ನಾಟಕದಾಗ ಮುಚ್ಚೋದ ಅಯೋಗ್ಯವ. ಸರ್ವ ಜನಾಂಗದ ಶಾಂತಿಯ ತೋಟ ಇದು ಕರ್ನಾಟಕ. ಎಲ್ಲ ಜಾತಿ ಧರ್ಮದವರು ನಾವು ಒಂದಾಗಿ ನಡೆಯುವಂತ ಒಂದು ಪದ್ಧತಿಯಲ್ಲಿ ಹುಟ್ಟಿ ಜನಿಸಿದಂತವರಪ್ಪ. ನಿನ್ನಂಗ ಗೊಳ್ಳ ಹಿಂದುತ್ವ, ಮಾತೆತ್ತರಿ ಹಿಂದುತ್ವ ಎಲ್ಲೈತಪ್ಪ? ಮುಸ ನೀನು ಅಲ್ಲೇ ಹುಟ್ಟಿಬಿಟ್ಟಿ, ಅದನ್ನ ಮುಸಾಕ ಹಿಂದುತ್ವ. ಅದಕ್ಕೆ ನಿನಗೆ ಒತ್ತು ಹೊರಗೆ ಹಾಕ್ಯಾರ. ಈಗ ಇನ್ನೂ ನಾಚಿಕೆ ಇಲ್ಲ ನಿನಗ. ಮತ್ತೀಗ ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಸಮಾಜದ
ಗುರು ಹಿರಿಯರೇ, ಇಲ್ಲಿ ಉಪಸ್ಥಿತಿರುವಂತ ಯಾವತ್ತೂ ನನ್ನ ಗುರು ಹಿರಿಯರೇ, ಅಣ್ಣ ತಮ್ಮಂದಿರೇ ಹಾಗೂ ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ಎಲ್ಲರಿಗೂ ನನ್ನ ಶರಣಾರ್ಥಗಳು. ದಯವಿಲ್ಲದ ಧರ್ಮವು ಅದು ಯಾವುದಯ್ಯ? ಅದು ಯಾವುದಯ್ಯ? ಅದು ಯಾವುದಯ್ಯ? ದಯೆ ಬೇಕು ಸಕಲ ಪ್ರಾಣಿ ಪಕ್ಷಿಗಳಿಗೆ, ದಯೆ ಬೇಕು ಸಕಲ ಪ್ರಾಣಿ ಪಕ್ಷಿಗಳಿಗೆ, ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮನಾಥ ಅನ್ನೋ ಮಾತನ್ನು ನಾನು ಮೊದಲೇ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಯಾವ ಧರ್ಮವೂ ಕೂಡ ನಮಗೆ ದಯವಿಲ್ಲದೆ ನಡಿಬೇಡ್ರಿ ಅಂತ ಹೇಳಿಕೊಟ್ಟಿಲ್ಲ. ಎಲ್ಲರಿಗೂ ಕೂಡ ದಯ ಬೇಕು. ಅದು ಕೇವಲ ಮಾನವರಿಗೆಲ್ಲ, ಪ್ರಾಣಿ ಪಕ್ಷಿಗಳಿಗೂ ಕೂಡ ಅನ್ನೋದನ್ನು ನಮಗೆ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು 1400 ವರ್ಷದ ಇತಿಹಾಸ ಹಿಂದಿನ ವರ್ಷಗಳಲ್ಲೇ ನಮಗೆ ಹೇಳಿದ. 1400 ವರ್ಷಗಳಾಯ್ತು. 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಹೇಳಿದ್ರು, ಈ ಭೂಮಿಗೆ 1,96,000 ಜನ ಪ್ರವಾದಿಗಳು ಬಂದು ಹೋಗಿದ್ದಾರೆ. 1,96,000 ಜನ ಪ್ರವಾದಿಗಳು ಬಂದಂತವರು ಯಾವುದೂ ಕೂಡ ದಯವನ್ನ, ಕರುಣೆಯನ್ನ ಇವತ್ತು ಉಲ್ಲಂಘಿಸಿ ಯಾರೂ ಕೂಡ ನಮಗೆ ಹೇಳಿಕೊಟ್ಟಿಲ್ಲ ಬಂಧುಗಳೇ. ಆದ್ರೆ ಇಲ್ಲೊಂದು ನರಪೀಳಿ ಹುಟ್ಕೊಂಡ್ಬಿಡತ್ತೆ ಇಲ್ಲಿ ಬಿಜಾಪುರದಾಗ. ಇದು ದಯನೂ ಇಲ್ಲ, ಧರ್ಮನೂ ಇಲ್ಲ. ಇದಕ್ಕ ನೀವೇನೇ ಹೇಳಿದ್ರಲ್ಲ ಅಗಳೇ, ಯಾವ ಕುತ್ತ ಅದು? कौन-सी कुत्ता है? दीवाना कुत्ता है. ये बोलता है ಹಜರತ್ ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ. ಅವ್ರ ಕಾಲ ಧೂಳ ಅಲ್ಲ, ಅವ್ರ ಕಿರ್ಬಾಳ್ದ ನೋಡಿ, ಇದನ್ನು ಹೋದಾಗಿಲ್ಲ. ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ಒಂದು ಮಾತನ್ನು ಹೇಳ್ತಾರೆ, ಚೋಳು ಕಡಿಯೋದು ಅದರ ಧರ್ಮ, ಚೋಳ ಕಡಿದ್ರೆ ಅದನ್ನು ಸಾಯಿ ಹೊಡೆಯೋದು ನಮ್ಮ ಧರ್ಮ ಅಲ್ಲ. ಚೋಳ ಕಡಿಯೋದು ಅದರ ಧರ್ಮ. ಅದು ಯಾಕೆ ಕಡಿತೈತಿ? ಅದರ ಧರ್ಮ ಅದು. ಆದ್ರೆ ಇಲ್ಲೊಂದು ಹೊಟ್ಟೆತ್ತಲ್ಲ, ಇದು ನರ್ಪೇಳಿ. ಅದು ಗೊಡ್ಡೆಮ್ಮಿನ ಕರೆ, ಅದು ಗೊಡ್ಡೆಮ್ಮಿನ ಕರೆ. ಸಹಿಸುವುದು, ಸಹನೆ ಉಳ್ಳವರು, ಅದು ಮಾನವ ಧರ್ಮ, ಬಹಳ ಶ್ರೇಷ್ಠ ಧರ್ಮ. ನಾವೆಲ್ಲರೂ ಮನುಷ್ಯರು, ಮಾನವೀಯತೆಯನ್ನು ಇಟ್ಕೊಂಡು ನಡೆಯುವಂತವ್ರು. ನಮಗೆ ವಿವೇಚನೆ ಕೊಟ್ಟಿದ್ದಾರೆ. ಆದ್ರೆ ಈ ನಾಯಿಗೆ, ಗೊಡ್ಡೆಮ್ಮಿಗೆ, ಮೆದುಳಿಗೆ, ಅಲಿಗೆಗೆ ಕರೆಕ್ಷನೇ ಇಲ್ಲ. ಅದು ಹೋಗ್ಬಿಟ್ಟತಿ. ಈಗ ಮೊನ್ನೆ ಅವರು ಭಾರತೀಯ ಜನತಾ ಪಕ್ಷದವರು ಇದಕ್ಕೆ ಉಚ್ಚಾಟನೆ ಮಾಡಿಬಿಟ್ರಲ್ಲ, ಸ್ವಲ್ಪ ಅರ್ಧ ಮುರ್ಧ ತಲೆ ಕೆಟ್ಟು ಒದರ್ಕೊಂತ ನಡೆದಿತ್ತು ಚುನಾವಣೆ ಹೋದ್ರದಾಗ. ಈ ಗೊಡ್ಡೆಮ್ಮೆ ಆಗ್ಬಿಟ್ಟದು. ಆದ್ರೆ ಅವ್ರು ಉಚ್ಚಾಟನೆ ಮಾಡಿದ ಮೇಲೆ ಪೂರಾ ತಲೆ ಕೆಟ್ಟು ಬಿಡತ್ತದ. ಪೂರಾ ತಲೆ ಕೆಟ್ಟು ಏನ್ ಬೇಕಾದ ಬಾಯಿಗೆ ಬಂದಿದ್ದು ಮಾತಾಡೋದು. ಇವ ಅಪ್ಪಿ ತಪ್ಪಿ ಇಲ್ಲಿ ಹುಟ್ಟುಬಿಟ್ಟಲ್ಲ ಬಿಜಾಪುರದಾಗ. ಇವ ಅಲ್ಲಿ ಹುಟ್ಟಬೇಕಾಗಿತ್ತು ಬಾಳ ಸಾಹೇಬ್ ಠಾಕ್ರೆ ಮನೆಯಾಗ. हिंदू मेवाड़ अंतद, हिंदू का सर्वनाश करने आया ये बच्चा, ये गोड्डेम्मी. फिरौन के घर में कौन पैदा हुआ? हिंदू के घर में कौन पैदा हुआ? ಗೊಡ್ಡೆಮ್ಮಿ. ಅಲ್ಲೇ ಫಿರೋನ್ಗೆ